ಹಲೋ ಸ್ಟೂಡೆಂಟ್, ವೆಲ್ಕಮ್ ಬ್ಯಾಕ್ ಟು ಆ್ಯಕ್ಟಿವ್ ಕೆಟಲಿಸ್ಟ್. ನಾವಿವತ್ತು ಪೇಜ್ ರಿಪ್ಲೇಸ್ಮೆಂಟ್ ಅನ್ನೋ ಪ್ರಾಬ್ಲಮ್ನ ಕಲಿಯೋಣ. ಪೇಜ್ ರಿಪ್ಲೇಸ್ಮೆಂಟಲ್ಲಿ 3 ಟೈಪ್ ಇರ್ತವೆ: ಫಿಫೋ, ಆಪ್ಟಿಮಲ್ ಆ್ಯಂಡ್ LRU ಅಂತ. ಫಿಫೋ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದ್ದಾಗೆ ಫಸ್ಟ್ ಇನ್ ಆ್ಯಂಡ್ ಫಸ್ಟ್ ಔಟ್ ಅಂತ. LRU ಬಂದುಬಿಟ್ಟು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ವಿಚ್ ವಿಲ್ ಬಿ ಆಸ್ಕ್ಡ್ ಇನ್ ಇವರ್ ಫೈನಲ್ ಎಕ್ಸಾಮ್ ಆರ್ ಇನ್ IAS. ಕ್ವಶನ್ ಯಾವ ಥರ ಕೊಟ್ಟಿರ್ತಾರೆ ಅಂದರೆ ಈ ಥರ ಕೊಟ್ಟಿರ್ತಾರೆ. ಈ ಥರ ಅಂದರೆ ಈ ಥರ ಅಲ್ಲ, ಸೆಂಟೆನ್ಸಲ್ಲಿ ಕೊಟ್ಟಿರ್ತಾರೆ. ಸೆಂಟೆನ್ಸಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಫ್ರೇಮ್ಸ್ ಎಷ್ಟಂತ ಕೊಟ್ಟಿರ್ತಾರೆ. ನಾವು ನಂಬರ್ಸ್ನ ಏನಂತ ಹಾಕ್ಕೊಳ್ಬೇಕು, ಸೀಕ್ವೆನ್ಸ್ ಅಂತ ಹಾಕ್ಕೊಳ್ಬೇಕು, ಆ್ಯಂಡ್ ಫ್ರೇಮ್ಸ್ ಎಷ್ಟಿವೆ ಅಷ್ಟು ಹಾಕ್ಕೊಳ್ಬೇಕು. ಈಗ ನಾವು ಆ ಪ್ರಾಬ್ಲಮ್ ಒಳಗಿರೋ ಫಸ್ಟ್ ಸ್ಟೆಪ್ನ ಕಲಿಯೋಣ. ಫಸ್ಟ್ ಸ್ಟೆಪ್ ಆರ್ ಫಸ್ಟ್ ಟೈಪ್ ಅಂತ ಫಿಫೋ ಬಂದುಬಿಟ್ಟು ಫಸ್ಟ್ ಇನ್ಪುಟ್ ಆ್ಯಂಡ್ ಫಸ್ಟ್ ಔಟ್ಪುಟ್ ಅಂತ. ಈಗ ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಒಂಥರ ಈ ಥರ ಕಾಲಮ್ ಹಾಕಿದ್ದೀನಿ. ಇಲ್ಲಿ ಮೇಲೆ ಏನು ಬರ್ಕೋಬೇಕಂತ ಹೇಳಿದರೆ ಇನ್ನು ಹೆಡ್ಡರ್ ಪಾರ್ಟ್ ಅವರಲ್ಲಿ ಯಾವ್ಯಾವ ನಂಬರ್ ಕೊಟ್ಟಿರ್ತಾರೆ ನೋಡಿ ಅವನ್ನ ಬರ್ಕೋಬೇಕು. ಆ್ಯಂಡ್ ಇಲ್ಲಿ 0, 1, 2 ಎದಕ್ಕೆ ಹಾಕ್ಕೊಂಡಿದ್ದೀನಿ ಅಂತೇಳಿದರೆ ಅವ್ರೇನಂತ ಹೇಳಿದ್ರು, ನಮಗೆ ಫ್ರೇಮ್ ಏನಂತ ಹೇಳಿದ್ರು, ಫ್ರೇಮ್ 3 ಇರಬೇಕಂತ ಹೇಳಿದರು. ಸೊ ನಾನೇನು ಮಾಡಿದ್ದೀನಿ, ಫ್ರೇಮ್ 3 ಅಂದರೆ 0, 1, 2 ಫಸ್ಟ್ ಫ್ರೇಮ್, ಸೆಕೆಂಡ್ ಫ್ರೇಮ್, ಥರ್ಡ್ ಫ್ರೇಮ್. ಆಲ್ಮೋಸ್ಟ್ ಆಲ್ ಕ್ವಶನ್ಸಲ್ಲಿ 3 ಫ್ರೇಮ್ಸೇ ಕೇಳ್ತಾರೆ. ಇನ್ ಕೇಸ್ ಬೈ ಚಾನ್ಸ್ 2 ಫ್ರೇಮ್ಸ್ ಅದು ಕೇಳಿದರೆ ನೀವು 0, 1 ಅಂತ ಅಟ್ಟೆ ಹಾಕ್ಕೊಳ್ರಿ. 4 ಕೇಳಿದರೆ 0, 1, 2, 3 ಅಂತ ಹಾಕ್ಕೊಳ್ರಿ. ಹಾಗೇನು ಬರಲ್ಲ, ಆಲ್ಮೋಸ್ಟ್ ಆಲ್ ಕ್ವಶನಲ್ಲಿ 0, 1, 2 ಅಂತಲೇ ಕೇಳಿದ್ದಾರೆ. ಓಕೆ, ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇನ್ ಫಸ್ಟ್ ಔಟ್ಪುಟ್ ಅಂತ. ಅಂದರೆ ಫಸ್ಟ್ ಯಾವ್ದು ಬರ್ತೈತಿ ಅದನ್ನು ತೊಗೋಬೇಕು ನಾವು. ಫಸ್ಟ್ ಏನಿದೆ 7 ಇದೆ. ಓಕೆ, 7ನ್ನು ನಾವೇನು ಮಾಡ್ಕೋಬೇಕು, ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಕಾಲಮ್ಗೆ ಹೋಗಬೇಕು. ನೆಕ್ಸ್ಟ್ ಕಾಲಮ್ ಹೋಗಿ ನಾವೇನು ಮಾಡ್ಕೋಬೇಕು, 7 ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಇಲ್ಲಿ ಕಾಲಮ್ ಖಾಲಿ ಇರ್ತೈತಿ. ಸೊ ಅಲ್ಲಿ ನಾವೇನು ಹಾಕ್ಕೋಬೇಕು, 0 ಅಂತ ಹಾಕ್ಕೋಬೇಕು. ನೆಕ್ಸ್ಟ್ ಕಾಲಮಿಗೆ ಹೋಗ್ಬೇಕು. ಇಲ್ಲಿ 7 ಅಂತ ಹಾಕ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, 0 ಆ್ಯಸ್ ಇಟ್ ಈಸ್ ಆ್ಯಂಡ್ 1 ಅಂತ ಹಾಕ್ಕೋಬೇಕು. ಈಗ ಈ ಕಾಲಮ್ ಫಿಲ್ ಆಯ್ತು. ನಾವು ನೆಕ್ಸ್ಟ್ ಕಾಲಮಿಗೆ ಹೋಗ್ಬೇಕು. ಇವೆಲ್ಲ ಕಾಲಮ್ ಫಿಲ್ ಆಗ್ಯಾವು. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತ, ನಾವಿದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇದರೊಳಗೆ ಈ ಟೈಪ್ ಆಫ್ ಪ್ರಾಬ್ಲಮ್ ಒಳಗೆ 2 ಟೈಪ್ ಇರ್ತವೆ. ಒಂದು ಪೇಜ್ ಫಾಲ್ಟ್ ಅಂತ, ಒಂದು ಪೇಜ್ ಹಿಟ್ ಅಂತ. ಫಾಲ್ಟ್ ಬಂದುಬಿಟ್ಟು ಯಾವುದು ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ ಅದು. ಇನ್ ಕೇಸ್ ಆಫ್ ಹಿಟ್ ಬಂದುಬಿಟ್ಟು ಯಾವುದು ಎಕ್ಸಿಸ್ಟ್ ಇದ್ದು ರೀಪ್ಲೇಸ್ ಆಗುತ್ತೆ ಅದು. ಅಂದರೆ ಅದು ಹಿಂದಿನ ಕಾಲಮ್ ಒಳಗೆ ಎಕ್ಸಿಸ್ಟ್ ಇರಬೇಕು ಆ್ಯಂಡ್ ಅದೇ ನಂಬರಿಂದ ರಿಪ್ಲೇಸ್ ಆಗಬೇಕು. ಅದಕ್ಕೆ ಹಿಟ್ ಅಂತ ಅಂತೀವಿ. ಸೊ ನಾವು ಈಗ ಪ್ರಾಬ್ಲಮ್ ಒಳಗೆ ನೋಡ್ಕೊತ ಹೋಗೋಣ, ನಿಮ್ಗೆ ಗೊತ್ತಾಗುತ್ತೆ ಅದು ಹೇಗಂತ. ಫಸ್ಟ್ ನೀವೇನು ಮಾಡಿದ್ರಿ, ಇಲ್ಲಿ 7 ಫಿಲಪ್ ಮಾಡ್ಕೊಂಡ್ರಿ. ನೆಕ್ಸ್ಟ್ 7, 0. ನೆಕ್ಸ್ಟ್ 7, 0, 1. ನಾವು 2 ಅಂದರೆ ಏನು, 2ನ ಎದರಿಂದ ರಿಪ್ಲೇಸ್ ಮಾಡ್ಕೋತೀರಿ. ಫಸ್ಟ್ ಯಾವ್ದು ಬಂದೈತಿ, 7 ಬಂದೈತಿ. ಸೊ 7ಇಂದ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು. 2 ಅಂತ ಹಾಕ್ಕೊಳ್ರಿ. 2 ಅಂತ ಹಾಕ್ಕೊಂಡು 0 ಆ್ಯಸ್ ಇಟ್ ಈಸ್, 1 ಆ್ಯಸ್ ಇಟ್ ಈಸ್ ಅಂತ ಹಾಕ್ಕೊಳ್ರಿ. ನೆಕ್ಸ್ಟ್ 0 ಹೋಗಿ 0 ಹೋಗಿ ಬಂದುಬಿಟ್ಟು ನೆಕ್ಸ್ಟ್ ಯಾವುದೈತಿ, ನಿಮ್ಗೆ ಇಲ್ಲೇ ಕನ್ಫ್ಯೂಸ್ ಆಗುತ್ತಲ್ಲ. ಸೊ ನೀವು ಇಲ್ಲೇನು ಮಾಡ್ಕೊರಿ, ಮೇಲೆ ನಿಮ್ಮ ಪೆನ್ಸಿಲಿಂದ ಅಥವಾ ಪೆನ್ನಿಂದ ಶಾರ್ಟಾಗಿ ಒಂದು ಈ ಥರ ಕ್ರಾಸ್ ಮಾರ್ಕ್ ಹಾಕ್ಕೊಳ್ರಿ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರ್ತೈತಿ ಇದು ಮುಗ್ದಿದೆ ಅಂತ. ಅದರ್ವೈಸ್ ಇನ್ನೊಂದು ಸಿಂಪಲ್ ಟ್ರಿಕ್ ಏನಂತ ಗೊತ್ತಾ ನಿಮಗೆ, ನಿಮ್ಗೆ ಈ ಥರ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನೀವೇನು ಮಾಡ್ಬೋದು, ಇಲ್ಲಿ ಮೋಸ್ಟ್ ರಿಪೀಟ್ ಯಾವುದಾಗಿರ್ತೈತಿ ಆ ನಂಬರಿಂದ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು. ಅಂದರೆ 7 3 ಸತ ರಿಪೀಟ್ ಆಗಿದೆ, 0 ಬರೀ 2 ಸತ, 1 ಸತ ಅಷ್ಟೇ ಆಗಿದೆ. ಸೊ ಆದ್ದರಿಂದ 7 ಭಾಳ ಸತ ರಿಪೀಟ್ ಆಗಿದೆಯಲ್ಲ. ಸೊ ನಾವು 7ಇಂದ ರಿಪ್ಲೇಸ್ಮೆಂಟ್ ಮಾಡ್ಕೋತೀವಿ. ಈಗ ನಾವೇನು ಮಾಡ್ಕೊಂಡ್ವಿ, 2ನ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಈ ಸ್ಟಾರ್ ರೀಪ್ರೆಸೆಂಟ್ ಫಾಲ್ಟ್. ನೀವು F ಅಂತಾದರೂ ಬರ್ಕೊಳ್ರಿ, ಸ್ಟಾರ್ ಅಂತಾದರೂ ಬರ್ಕೊಳ್ರಿ, ಎರಡಕ್ಕೂ ಮಾರ್ಕ್ಸ್ ಸಿಗುತ್ತೆ. ಸ್ಟಾರ್ ಮೀನ್ಸ್ ಫಾಲ್ಟ್.
ಇಲ್ಲಿ ಇದು ಫಾಲ್ಟ್ ಆಗುತ್ತೆ, ಇದು ಫಾಲ್ಟ್ ಆಗುತ್ತೆ ಆ್ಯಂಡ್ ಇದು ಫಾಲ್ಟ್ ಆಗುತ್ತೆ. ಈಗ ನಾವು ಇದನ್ನು 7ನ ರೀಪ್ಲೇಸ್ಮೆಂಟ್ ಮಾಡಿದ್ವಿ, 2 ಬಂತು. 2 ಬಂದು ಇಲ್ಲಿ 0ಕ್ಕೆ 0 ಆ್ಯಸ್ ಇಟ್ ಈಸ್, 1ಕ್ಕೆ 1 ಆ್ಯಸ್ ಇಟ್ ಈಸ್. ಇದು ಫಾಲ್ಟ್ ಆಗುತ್ತೆ ನಮಗೆ. ನೆಕ್ಸ್ಟ್ 0 ಕಾಲಮಿಗೆ ಹೋಗೋಣ. 0 ಕಾಲಮಿಗೆ ಹೋಗ್ಬಿಟ್ಟು ನಾವು 7 ಮಾಡಿದ್ವಿ, ಈಗ 0ನೂ ಮಾಡಿದ್ವಿ, 1 ಮಾಡಿದ್ವಿ ಫಿಲ್ಲಪ್. ಈಗ ನಾವೇನು ಮಾಡೋದು, 2ನ ರೀಪ್ಲೇಸ್ ಮಾಡಬೇಕು. 0 ನೋಡಿ, 0 ಎಷ್ಟು ಸತ ರಿಪೀಟ್ ಆಗಿದೆ. ಈಗ ಆಲ್ರೆಡಿ ಇದರೊಳಗೆ ಭಾಳಷ್ಟು ರಿಪೀಟ್ ಇರುತ್ತೆ. ಯಾವುದಂತ ನೋಡಿ 2 ಒಂದೇ ಸತ ರಿಪೀಟ್ ಆಗಿದೆ, 1 ಭೀ 2 ಸತ ರಿಪೀಟ್ ಆಗಿದೆ, 0 3 ಸತ ರಿಪೀಟ್ ಆಗಿದೆ. ಸೊ ನಾವು 0ನ 0ದಿಂದ ರೀಪ್ಲೇಸ್ಮೆಂಟ್ ಮಾಡ್ಕೋತೀವಲ್ಲ, ಆಲ್ರೆಡಿ ಇಲ್ಲಿ ಎಕ್ಸಿಸ್ಟ್ ಇದ್ದರೆ ಸೊ ನಾವು ಆ್ಯಸ್ ಇಟ್ ಈಸ್ 0ನೇ ಬರ್ತೀವಿ. ಸೊ ನಾನು ಆಗಲೇ ಹೇಳಿದ ಪ್ರಕಾರ ಹಿಟ್ ಅಂದರೆ ಎಕ್ಸಿಸ್ಟಿಂಗ್. ಸೊ ನಾವು ಇದಕ್ಕೇನು ಹಾಕ್ಕೊಂಬಿಡೋಣ, ಹಿಟ್ ಅಂತ ಹಾಕ್ಕೊಳ್ಳೋಣ. ನೆಕ್ಸ್ಟ್ 3ನ ರಿಪ್ಲೇಸ್ 2 ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ಈಗ ನಾವೇನು ಮಾಡಬೇಕು, 0ನ ಹೊಳಪಸ್ ಇದಕ್ಕೆ ರಿಪ್ಲೇಸ್ ಮಾಡ್ಕೋತೀವಿ ಅಂದರೆ, ಆ್ಯಸ್ ಐ ಸೇಡ್ ಇಲ್ಲಿ ಎಷ್ಟು ನಂಬರ್ ಯಾವುದು ಜಾಸ್ತಿ, ಇದು ಇಲ್ಲಿ 1 ಬರಲ್ಲ. 0 ಎಷ್ಟು ಸತ ರಿಪೀಟ್, ಫಸ್ಟ್ ಇಲ್ಲಿ ನೋಡ್ಕೊಳ್ರಿ, ಯಾವ್ದು ಜಾಸ್ತಿ ರಿಪೀಟ್ ಆಗಿರುತ್ತೆ ನೋಡಿ ಅದರಿಂದ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. 2 2 ಸತ ರಿಪೀಟ್ ಆಗಿದೆ, 1 3 ಟೈಮ್ಸು ಆ್ಯಂಡ್ 0 ಐತಲ್ಲ 4 ಟೈಮ್ಸ್ ರಿಪೀಟ್ ಆಗಿದೆ. ಸೊ ನಾವೇನು ಮಾಡ್ತೀವಿ, 0ನ 3ದಿಂದ ರೀಪ್ಲೇಸ್ ಮಾಡ್ಕೋತೀವಿ. 0 ತೆಗೆದು ಇಲ್ಲಿ 3 ಅಂತ ಹಾಕ್ತೀವಿ. 2 ಆ್ಯಸ್ ಇಟ್ ಈಸ್ ಇಟ್ಕೋತೀವಿ, 1 ಆ್ಯಸ್ ಇಟ್ ಈಸ್ ಇಟ್ಕೋತೀವಿ, 0 ಅಂದರೆ 0 ಕ್ರಾಸ್ ಹಾಕಿ. ನೆಕ್ಸ್ಟ್ ಪಾರ್ಟಿಗೆ ಹೋಗಿ. ಆಮೇಲೆ ಏನು ಮಾಡಬೇಕು, ನೆಕ್ಸ್ಟ್ 0 ಪಾರ್ಟಿಗೆ ಹೋದಾಗ ಏನು ಮಾಡಬೇಕು, 2 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ, 3 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. 1ನ್ನು 0ದಿಂದ ರೀಪ್ಲೇಸ್ ಮಾಡಿರಿ. 1ಇಂದ ಯಾಕೆ ಅಂತ ಹೇಳಿದರೆ 2 ಇಲ್ಲಿ 3 ಟೈಮ್ಸ್ ಬಂದವೆ, 3 ಒಂದೇ ಟೈಮು, 1 4 ಟೈಮ್ಸ್ ಆಗುತ್ತಲ್ಲ. ಸೊ ನಾವೇನು ಮಾಡಬೇಕಿಲ್ಲಿ 1ನ್ನು 0ಇಂದ ರೀಪ್ಲೇಸ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಮಾಡ್ಕೋಬೇಕು. ಇದನ್ನು ನೋಡ್ಕೋಬೇಕು. 4 ಹೆಂಗೆ ರಿಪ್ಲೇಸ್ಮೆಂಟ್ ಮಾಡ್ಕೋತೀವಿ ಅಂದರೆ 2ದಿಂದ ರಿಪ್ಲೇಸ್ಮೆಂಟ್ ಮಾಡ್ಕೋತೀವಿ. ಇಲ್ಲಿ 4 ಬರುತ್ತೆ, 4ನ ರಿಪ್ಲೇಸ್ ಮಾಡ್ಕೋತೀವಿ ಆ್ಯಂಡ್ ಆ್ಯಸ್ ಇಟ್ ಈಸ್ 3, 0ಕ್ಕೆ 0 ಹಾಕಬೇಕು. ಹಾಗೆ ನೆಕ್ಸ್ಟ್ 2 ಏನು ಮಾಡ್ತೀವಿ, 2ನ 3ದಿಂದ ರೀಪ್ಲೇಸ್ ಮಾಡ್ಕೋತೀವಿ, 0ಕ್ಕೆ ಬರ್ತೈತಿ. ಆಮೇಲೆ 3 ಇನ್ ಕೇಸ್ 3ದ್ರೊಳಗೆ ಹೋದರೆ 4 ಆ್ಯಸ್ ಇಟ್ ಈಸ್ ಇರ್ತೈತಿ ಆ್ಯಂಡ್ 2ನ ಆ್ಯಸ್ ಇಟ್ ಈಸ್ 0 3 ಟೈಮ್ಸ್ ರಿಪೀಟ್ ಆಗಿದ್ದರಿಂದ 0ನ 3 ಅಂತ ಇದನ್ನು ಮಾಡ್ಕೋತೀವಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ರೈಟ್ ಹಿಯರ್, ಅಂದರೆ ನಾನು ಇಲ್ಲಿ ಹೇಳ್ತಿಲ್ಲ, ನೀವು ಇಲ್ಲಿ ಬರ್ಕೊಳ್ಳಿ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋ ಮುಂದಾಗೆ ಇಲ್ಲಿ ಬರ್ಕೊಳ್ರಿ. ಅಂದರೆ ಯಾವುದು ಹಿಂಗೆ ಇನ್ ಕೇಸ್ ಅದು ಎಕ್ಸಿಸ್ಟಿಂಗ್ ಇರಲಾರ್ದೆ ರಿಪ್ಲೇಸ್ ಆಗಿತ್ತಂದರೆ ಅದು ಫಾಲ್ಟ್. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿದ್ವಲ್ಲ ಆ ಥರ ಹಿಟ್ ಅಂತ ಹೇಳಿದ್ರೆ ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರಬೇಕು. ಈಗ ಆಲ್ರೆಡಿ ನಮ್ಗೆ ಇಲ್ಲಿ 0 ಎಕ್ಸಿಸ್ಟ್ ಇತ್ತು, ಆದರೆ ನಾವು 0ದಿಂದ ರೀಪ್ಲೇಸ್ ಮಾಡಿದ್ವಿ, ಸೊ ಇದಕ್ಕೆ ಹಿಟ್ ಅಂತ ಹೇಳ್ತೀವಿ. ಹೀಗೆಲ್ಲ ಮಾಡ್ಕೊತೋಗಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಂದ ಏನು ಮಾಡಬೇಕು, ನಾವೇನು ಮಾಡಬೇಕು, ಲಾಸ್ಟ್ನಾಗ ಫಾಲ್ಟ್ ಎಷ್ಟು ಅದಾವು ಆ್ಯಂಡ್ ಹಿಟ್ ಎಷ್ಟು ಅದಾವು ಅವನ್ನ ಕೌಂಟ್ ಮಾಡಬೇಕು. ನಮ್ಗೆ ಫಾಲ್ಟ್ ಎಷ್ಟು ಬಂದಿದ್ದಾವೆ,